ಈಗೆಲ್ಲ ಇದೆಲ್ಲ ಆಯಿತು. ಓಕೆ, ನಿಮ್ಮ ಫೈನಲ್ ಆಗಿ ಹೇಳೋದಾದರೆ ನಿಮ್ಮ ಮುಂದಿನ ಸಿನಿಮಾಗಳು ಒಂದು ಕನ್ನಡದಲ್ಲಿ ಮತ್ತೆ ಎಲ್ಲಿಗೂ ಬೇರೆ ಬೇರೆ ಭಾಷೆಗಳಲ್ಲಿ ಎಷ್ಟು ಇದೆ, ಏನು ಕತೆ, ಹೆಂಗೆ ಅಂತ? ನಡೀತಾ ಇದೆ, ಸುಮಾರಿದೆ. ಯಾಕಂದರೆ ತುಂಬ ಬ್ಯುಸಿಯಾಗಿದೆ, ಅದನ್ನು ಗಮನಿಸಿ ನಾನು ಕೇಳಿ ನಾನು ಕೇಳಿ ನಾನು ಮಾತಾಡಿನಿ 2-3 ತಿಂಗಳಾಯಿತು. ಇಲ್ಲ ಹೌದೌದು. ಏನಂತಂದರೆ ನಾನು ಆಗಲೇ ಹೇಳಿದಾಗೆ ಪೋಷಕ ನಟರುಗಳಿಗೆ ಆಯ್ಕೆ ಇರೋಲ್ಲ. ಯಾವ ಸಿನಿಮಾ ಕರೀತಾರೆ ಅದಕ್ಕೆ ಹೋಗ್ತಾ ಇರಬೇಕು, ಅದಕ್ಕೆ ಹೋಗಿ ಮಾಡ್ತಾ ಇರಬೇಕು. ಆಮೇಲೆ ಸಿನಿಮಾನೇ ದೊಡ್ಡದು ಅಂತ ಹೇಳಿದಾಗೆ ಸಿನಿಮಾನೇ ದೊಡ್ಡದು. ಹಾಗೆ ಕರೆದ ಕಡೆ ಎಲ್ಲ ಹೋಗ್ತಾ ಇರ್ತೀನಿ. ಒಂದೊಂದು ದಿನ 3 ಸಿನಿಮಾಗಳು ಮಾಡಿರೋ ದಿನಗಳು ಇದೆ. ಅದು ಎಲ್ಲಿಂದ ತುಂಬ ಕಡೆ ಟ್ರಾವೆಲ್ ಮಾಡ್ಕೊಂಡೆಲ್ಲ ಮಾಡಿದ್ದೀವಿ. ಅದಕ್ಕೆ ಒಂದೇ ಒಂದು ಕಾರಣ, ಅವರು ನಮ್ಮನ್ನು ಪ್ರೀತಿ ಇಟ್ಟು ವಿಶ್ವಾಸದಿಂದ ನಂಬಿಕೆಯಿಂದ ನಮಗೆ ಆ ಪಾತ್ರ ಕೊಟ್ಟಿರ್ತಾರೆ, ಕರೀತಾರೆ. ಇಲ್ಲ ಸರ್ ಬಂದು ಮಾಡೇ ಮಾಡ್ತಾರೆ ಇದನ್ನು ಅಂತ. ಅದನ್ನು ನಾವು ಸುಳ್ಳು ಮಾಡಬಾರ್ದು. ಒಂದು ಅವರೇ ವೈಯಕ್ತಿಕವಾಗಿ ನಂಬಿಕೆ ಇಟ್ಟು ಕರೆಯೋದೊಂದು, ಇನ್ನೊಬ್ರು ಯಾರೋ ರೆಫರ್ ಮಾಡಿರ್ತಾರೆ ನಮಗೆ, ಇಲ್ಲ ಇವರಾದರೆ ಚೆನ್ನಾಗಿ ಮಾಡ್ತಾರೆ ನೀವು ಮಾಡಿ ಅಂತಂತ. ಆ ಒಂದು ರೆಫರೆನ್ಸ್ ಮೇಲೆ ನಮ್ಮನ್ನು ಕರೆದಿರ್ತಾರೆ. ಸೊ ಅವರ ನಂಬಿಕೆನ ಸುಳ್ಳು ಮಾಡಬಾರ್ದು. ಸೊ ಹಾಗಾಗಿ ಎಷ್ಟೇ ನಮ್ಮದು ಶ್ರಮ ಇದ್ದರೂ ಕೂಡ ಶ್ರಮ ಹಾಕಿ ಹೋಗಿ ಮಾಡ್ಕೊ. ನಿದ್ದೆ ಮಾಡೋಣ 2 ದಿನ ಆದಮೇಲೆ ನಿದ್ದೆ ಮಾಡೋಣ. ಕಾರಲ್ಲಿ ನಿದ್ದೆ ಮಾಡ್ಕೊಳ್ತೀವಿ, ಹೋಗ್ಬೇಕಾದ್ರೆ ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡದೆ ಎಷ್ಟೊಂದು ಜನ ದುಡಿತಾ ಇದ್ದಾರೆ, ಶ್ರಮ ಪಡ್ತಾ ಇದ್ದಾರೆ. ಆದರೆ ನಮಗೆ ಒಳ್ಳೆ ಊಟ ಕೊಡ್ತಾರೆ, ಸೆಟ್ಟಿಗೆ ಹೋದಾಗ ದುಡ್ಡು ಕೊಡ್ತಾರೆ, ಒಳ್ಳೆ ಬಟ್ಟೆ ಹಾಕ್ತಾರೆ, ಮತ್ತು ನಮಗೋಸ್ಕರ ಒಂದು 100 ಜನ ಕೆಲಸ ಮಾಡ್ತಾ ಇರ್ತಾರೆ. ಇಂಥ ಒಂದು ಸುಖಮಯವಾದಂತಹ ಜಾಗವನ್ನು ಶ್ರಮ ಹಾಕಿದ್ದೀವಿ ಅಂತ ನಾವೇ ಹೇಳ್ಕೋಬೇಕು. ತುಂಬ ಎಂಜಾಯ್ ಮಾಡ್ತಾನೆ ಕೆಲಸ ಮಾಡಿದ್ದೀವಿ, ಖುಷಿ ಪಡಬೇಕು. ತುಂಬ ಜನ ಕಷ್ಟಪಡ್ತಾರೆ ಸರ್. ನೀವು ಸೆಟ್ಟಲ್ಲಿ ಕೆಲವರೆಲ್ಲ ನೋಡಬೇಕು, ತುಂಬ ಕಷ್ಟ. ಗುರ್ಸೋರೇ ಇರಲ್ಲ, ಗುರ್ಸೋರೇ ಇರಲ್ಲ. ಅವ್ರ ಆರೋಗ್ಯ ಕೇಳೋರಲ್ಲ. ನಮಗೇನಾದರೂ ಒಂದು ಸ್ವಲ್ಪ ಶೀತ ಆದರೂ ಸರ್ ಒಂದು ಸ್ವಲ್ಪ ಬಿಸಿಲು ಕೊಡೋ ಸರ್ಗೆ ಅಂತ ಫುಲ್ ಮನೆಗೆ ಹೋಗ್ಬಿಡಿ, ರೆಸ್ಟ್ ತಗೊಳ್ಳಿ ಅಂತ ಹೇಳೋದು ಕೂಡ ಇದೆ. ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಮಾತ್ರ ಯಾರು ಹೇಳಲ್ಲ. ಹೌದಾ? ಅಯ್ಯೋ ಸರ್ ಒಂಚೂರು ಮಾತ್ರ ನುಂಗ್ಬಿಟ್ಟು ಒಂಚೂರು ರೆಡಿಯಾಗಿ ಬಂದ್ಬಿಡಿ ಸರ್ ಅಂತಂತಾರೆ. ಹಾಗೇನೂ ಆಗಲ್ಲ. ಕಾರಣ ನಿಲ್ಬಾರ್ದು ಅಂತ. ಶೂಟಿಂಗ್ ನಿಲ್ಲಬಾರ್ದು. ಬಟ್ ಚೆನ್ನಾಗಿ ನೋಡ್ಕೊಳ್ತಾರೆ, ಇವಾಗ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬ ಕೇರ್ ಇರುತ್ತೆ. ಹೌದೌದು. ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಕ್ಷೇತ್ರ ಬೇರೆ ಯಾವುದೂ ಇಲ್ಲ ಸರ್. ನಾನು ಹೇಳಿದಾಗೆ ಅದರಲ್ಲಂತೂ ನಟರುಗಳನ್ನು ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಆ ಒಂದು ನೋಡ್ಕೊಳ್ಳೋರನ್ನ ವಿಶ್ವಾಸದಿಂದ ಪ್ರೀತಿಯಿಂದ ನಾವು ನೋಡಬೇಕು. ಕರೆಕ್ಟ್. ವಿಶ್ವಾಸ ಪ್ರೀತಿ ಅಂತ ಬಂದಾಗ ನೀವೀಗ ಆ್ಯಕ್ಟ್ ಮಾಡಿದರೆ ಆ್ಯಕ್ಟರ್ ಅಂತ ಗೊತ್ತು. ಹೊರಗಡೆ ಹೋದಾಗ ಜನ ಗಮನಿಸ್ತಿರ್ತಾರೆ, ಇವರು ಆ್ಯಕ್ಟರ್ ನೋಡೋದು ಬಂದು ಕೇಳ್ತಾರೆ, ಸರ್ ಒಂದು ಸೆಲ್ಫಿ ಕೊಡಿ, ಫೋಟೋ ಕೊಡಿ ಅಂತ. ಏನು ಖುಷಿ ಅನಿಸುತ್ತೆ, ಸಂತೋಷ ಆಗುತ್ತೆ ಸರ್. ಯಾರಾದರೂ ನೀವು ನೋಡಿದ್ವಿ ಅಂತಂದ್ಬಿಟ್ಟು ಯಾರೋ ಸಂತೋಷದಿಂದ, ಯಾರೋ ಗೊತ್ತಿಲ್ಲದೆ ಇರೋರು ಮಾತಾಡ್ಸೋದಿದೆಯಲ್ಲ, ಏನನ್ನೂ ಬಯಸದೆ. ಹೌದು. ಅದು ಕೇವಲ ಕೆಲವು ಜನಗಳಿಗೆ, ಕೆಲವು ಕ್ಷೇತ್ರದಲ್ಲಿರೋರು ಮಾತ್ರ ಒಂದು ಸೌಭಾಗ್ಯ. ನಿಮ್ಮಿಂದ ಏನೂ ಬಯಸಲ್ಲ ಸರ್ ಜನ. ಪ್ರೀತಿಯಿಂದ ಸಾರಿ ಇಷ್ಟು ಚೆನ್ನಾಗಿ ಮಾಡಿದ್ರಿ ಸರ್ ಅಂತ ಹೇಳಿದಾಗ ನಮಗೆ ಸಂತೋಷ ಆಗುತ್ತೆ. ಹೇಳುವಾಗ ಅವರೆಷ್ಟು ಸಂತೋಷವಾಗಿರ್ತಾರೆ ಅಂತಂದರೆ ಅವ್ರ ಕಣ್ಣುಗಳಷ್ಟು ಹೊಳಿತಾ ಇರ್ತದೆ. ಭಾಳ ಖುಷಿಪಟ್ಟು ನಮ್ಮ ಜೊತೆ ಹೇಳಿದಾಗ ಅದಕ್ಕಿಂತ ಸಂತೋಷ ಕ್ಷಣ ಏನು ಹೇಳಿ. ನಮಗೆ ಮುಜುಗರ ಆಗುತ್ತೆ, ನೀವು ಚೆನ್ನಾಗಿ ಮಾಡಿದ್ದೀರಾ ಸರ್ ಅಂತಂದರೆ. ನಾವು ಚೆನ್ನಾಗಿ ಮಾಡಿರಲ್ಲ, ಅದನ್ನು ಚೆನ್ನಾಗಿ ಮಾಡಿಸಿರ್ತಾರೆ ಡೈರೆಕ್ಟ್ರು. ಆಮೇಲೆ ಚೆನ್ನಾಗಿ ನಾವು ಮಾಡಿರೋದಕ್ಕೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿರ್ತಾನೆ ಸಂಗೀತ ನಿರ್ದೇಶಕ. ನಮಗೆ ಚೆನ್ನಾಗಿ ಕಾಣಿಸೋದಕ್ಕೆ ಒಳ್ಳೆ ಬಟ್ಟೆ ಹಾಕ್ಸಿರ್ತಾನೆ ಪ್ರೊಡ್ಯೂಸರು. ಹೆಸರು ತಗೊಳ್ತಾರ ನಾವು. ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನಾವು ಶೂನ್ಯನೇ. ಪ್ರೀತಿ ಸಿಕ್ಕಾಗ ಅದು ಬೆಲೆ ಕಟ್ಟಕ್ಕಾಗಲ್ಲ. ಭಾಳ ಯಾಕಂದ್ರೆ ಅಣ್ಣವರೇ ಹೇಳಿದ್ದಾರೆ ಅಭಿಮಾನಿ ದೇವರು ಅಂತ. ಎಂಥ ದೊಡ್ಡ ಮಾತು ಸರ್, ಎಂಥ ದೊಡ್ಡ ಮಾತು ಹೇಳಿ. ಸುಮ್ಮನೆ ಅಂತ ಹೇಳೋಕ್ಕಲ್ಲ, ಬಟ್ ಆ ಫೀಲ್ ಅನುಭವಿಸ್ತವ್ರಿಗೆ ಮಾತ್ರ. ಹೌದೌದು. ಈಗ ಸರ್ ನಿಮ್ಮ ಪರ್ಸ್ನಲ್ ಫ್ಯಾಮಿಲಿಗೆ ಮಾತಾಡೋದಾದ್ರೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು, ಅದ್ರ ಬಗ್ಗೆ ಹೇಳೋದಾದರೆ ಫ್ಯಾಮಿಲಿ ಬಗ್ಗೆ. ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ನನಗೆ ನನ್ನ ಹೆಂಡತಿ ಅವರು ಭರತನಾಟ್ಯ ಈಗ ಕಲಿಸ್ತಿದ್ದಾರಾ ಅಥವಾ ಕ್ಲಾಸ್? ನಮ್ಮದೇ ಸಂಸ್ಥೆ ಇದೆ, IM ಅಕಾಡೆಮಿ ಅಂತ ನಮ್ಮದೇ ಸಂಸ್ಥೆ ಇದೆ. ಅವರು ಮಾಡೋದು MA ಇನ್ ಡ್ಯಾನ್ಸು, PhD ಅದರಲ್ಲೇ ಮಾಡಿರೋದು. ಡಾಕ್ಟರ್ ಶಾಂಭವಿ ಸ್ವಾಮಿ ಅಂತ ಹೆಸರು. PhD ಮಾಡಿರೋದು ಕೂಡ ಸಂಸ್ಕೃತ ನಾಟಕದಲ್ಲಿ ಬರುವ ನೃತ್ಯಾಂಶಗಳು ಅನ್ನೋ ವಿಚಾರದಲ್ಲಿ ಮಾಡಿರೋದು. ಇನ್ನು ಮಕ್ಕಳಿಬ್ಬರು, ಮಗ 9ನೇ ಕ್ಲಾಸ್ ಓದ್ತಾ ಇದ್ದಾನೆ, ಮಗಳು 8ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಎಲ್ಲರೂ ಕೂಡ ಮೈಸೂರಲ್ಲೇ? ಎಲ್ಲ ಮೈಸೂರೇ, ಎಲ್ಲ ನಮ್ಮದೇ ಫ್ಯಾಮಿಲಿ ಅಲ್ಲ. ಅಲ್ಲ, ಇಲ್ಲಿ ಬೆಂಗಳೂರಿಗೆ ಏನಾದರೂ ಶಿಫ್ಟ್ ಆಗೋ ಪ್ಲಾನ್ ಇದೆಯಾ? ಇಲ್ಲ,
ಮೈಸೂರೇ ಓಕೆ ಸರ್, ಎಲ್ಲ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ನಿಮ್ಮ ಸಿನಿಮಾದ ಆಯಿತು, ಪರ್ಸ್ನಲ್ ಲೈಫ್ ಆಯಿತು, ಮುಂದಿಂದ ಆಯಿತು, ಎಲ್ಲನೂ ಹೇಳಿದಿರಿ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಒಂದು ಸಿನಿ ಜರ್ನಿ ಇನ್ನೂ ಸಾಕಷ್ಟು ಮುಂದುವರಲಿ, ಸಾಕಷ್ಟು ಸಿನಿಮಾಗಳು ಬರಲಿ, ದೊಡ್ಡ ದೊಡ್ಡ ಸಿನಿಮಾಗಳು ಬರಲಿ, ನಿಮಗೂ ಒಂದು ಇನ್ನೂ ದೊಡ್ಡ ಮಟ್ಟದ ಹೆಸರು ಬರಲಿ. ಯಾಕಂದರೆ ಈಗಾಗಲೇ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಆಗಾಗಲೇ ಮಾಡಿದ್ದೀರ, ಸೈ ಅನ್ನಿಸ್ಕೊಂಡಿದ್ದಾರೆ. ಅದು ನಮಗೂ ಕೂಡ ಗೊತ್ತಿದೆ. ಇನ್ನಷ್ಟು ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಗಲಿ ಅಂತ ನಾವು ನಮ್ಮ ಕಡೆಯಿಂದ ಆಶಿಸ್ತೀವಿ. ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ಭೀಮೇಶ್. ಭಾಳ ಅರ್ಥಪೂರ್ಣವಾದಂತಹ ಸಂದರ್ಶನ ಮಾಡಿದ್ರಿ ನೀವು. ನೀವು ಕೂಡ ಯುವಕರು, ಭಾಳ ಜರ್ನಲಿಸಮಲ್ಲಿ ಭಾಳ ಚೆನ್ನಾಗಿ ಸಾಧನೆ ಮಾಡ್ತಾಯಿದ್ದೀರಿ. ಮಾಡಿ ಒಳ್ಳೆಯದಾಗಲಿ. ಮುಂದೆ ಒಂದು ದೊಡ್ಡ ಭವಿಷ್ಯ ಇದೆ. ಇದೇ ರೀತಿ ಒಂದು ದೊಡ್ಡ ಚಾನಲ್ ಕಟ್ಟಿ ನೀವು. ತುಂಬ ಥ್ಯಾಂಕ್ಸ್ ಸರ್ ಹೇಳೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಬಲರಾಜವಾಡಿ ಅವರ ಒಂದು ಮಾತುಗಳು, ಅವರ ಪರ್ಸ್ನಲ್ ಲೈಫು, ಸಿನಿಮಾ ಲೈಫ್ ಎಲ್ಲವನ್ನು ಕೂಡ ಮಾತನಾಡಿದ್ವಿ. ಮುಂದಿನ ದಿನಗಳಲ್ಲಿ ಅವರು ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಿಮ್ಮ ಮುಂದೆ ಬರುತ್ತೆ ಎಲ್ಲವನ್ನು ಕೂಡ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.